ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಮೂಡಾ ಅಕ್ರಮದ ಹಿಂದೆ ಇದ್ದಾರಾ 3 ಜಿಲ್ಲೆಯ 3 ಪಕ್ಷದ ನಾಯಕರು. ಮೂಡಾ ಹಗರಣದ ಹಿಂದೆ ಸ್ಥಳೀಯ ಶಾಸಕರ ಕೈವಾಡದ ಅನುಮಾನ ಕಂಡು ಬರ್ತಾ ಇದೆ. ತನಿಖೆಯಿಂದ ಮತ್ತಷ್ಟು ಜನಪ್ರತಿನಿಧಿಗಳ ಹೆಸರು ಬಯಲಾಗುತ್ತಾ? 3 ಜಿಲ್ಲೆಯ ಶಾಸಕರು ಮೂಡಾ ಸದಸ್ಯರಾಗೋದಕ್ಕೆ ಮುಗಿ ಬೀಳ್ತಾ ಇದ್ದಿದ್ದು ಯಾಕೆ? ಮೂಡಾ ಮೀಟಿಂಗ್ ನಲ್ಲಿ ಒಬ್ಬೊಬ್ಬ ಜನಪ್ರತಿನಿಧಿಯಿಂದ 25ರಿಂದ 30 ಫೈಲ್ಗಳು. ಹಾಗಾದ್ರೆ ಯಾವುದೇ ಚರ್ಚೆ ನಡೆಯದೆ ಇವರ ಫೈಲ್ಗಳು ಇತ್ಯರ್ಥ ಆಗಿದೆಯಾ? ಮೂಡಾ ಮೀಟಿಂಗ್ಗೆ ಜನಪ್ರತಿನಿಧಿಗಳು ಫೈಲ್ ತರ್ತಾ ಇದ್ರಂತೆ. ಯಾರ ಜನಪ್ರತಿನಿಧಿಗಳು? ಅಕ್ರಮದ ಬಗ್ಗೆ 4 ವರ್ಷಗಳಿಂದ ಗೊತ್ತಿದ್ರು ಬಾಯಿ ಮುಚ್ಕೊಂಡಿದ್ದ ಯಾಕೆ? ಮೂಡಾ ಹಗರಣದಲ್ಲಿ 3 ಪಕ್ಷದ ನಾಯಕರು ಭಾಗಿಯಾಗಿರುವ ಅನುಮಾನ. ಯಾಕೆ ಈ ಚರ್ಚೆ ಶುರುವಾಗಿದೆ ಅಂದ್ರೆ ಶಾಸಕ ಎಸ್.ಟಿ. ಸೋಮಶೇಖರ್ ನೀಡಿರೋ ಹೇಳಿಕೆಯಿಂದ. ನನ್ನ ಅಧಿಕಾರ ಅವಧಿಯಲ್ಲೇ ಭ್ರಷ್ಟಾಚಾರ ನಡೀತಾ ಇತ್ತು. ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಈ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸರ್ಕಾರಕ್ಕೆ ಪತ್ರ ಬರೆದು ಆಯುಕ್ತರ ಬದಲಾವಣೆಗೆ ಪ್ರಯತ್ನಿಸಿದ್ದೆ. ಭ್ರಷ್ಟಾಚಾರದ ಬಗ್ಗೆ ಸರ್ಕಾರಕ್ಕೆ ತಿಳಿದಿದ್ರೂ ಆಯುಕ್ತರನ್ನ ಬದಲಾಯಿಸಿರಲಿಲ್ಲ. ಜಾತಿ ಕಾರಣಕ್ಕೆ ಆಯುಕ್ತರನ್ನ ಹಿಂದಿನ ಸರ್ಕಾರ ಉಳಿಸ್ಕೊಂಡಿತ್ತು ಅಂದಿದ್ದಾರೆ. ಆಯುಕ್ತರು ಸಭೆ ಮಾಡದೆ ಸೈಟ್ಗಳನ್ನ ತಮ್ಮ ಇಚ್ಛೆಯಂತೆ ನೀಡಿದ್ದಾರೆ. ಅಂದೇ ಕ್ರಮ ಆಗಿದ್ದಿದ್ರೆ ಇವತ್ತು ದೊಡ್ಡ ಹಗರಣ ನಡೀತಾ ಇರಲಿಲ್ಲ ಅಂತ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಏನ ಹೇಳಿಕೆ ನೋಡಿ. ಭ್ರಷ್ಟಾಚಾರದ ಬದಲು ಈ 50% ಏನು ಸೈಟ್ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಬೋರ್ಡ್ ಗಮನಕ್ಕೆ ಬರದೆ ಮಾಡ್ತಿದ್ದಾರೆ ಆಯುಕ್ತರು ಅಂತಕ್ಕಂಥದ್ದು ಗಮನಕ್ಕೆ ಬಂದಿತ್ತು. ಆವಾಗ ನಾನು ಸರ್ಕಾರದ ಗಮನಕ್ಕೆ ತಂದು ಆ ಆಯುಕ್ತರನ್ನು ಚೇಂಜ್ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಚೇಂಜ್ ಮಾಡಿಸಿದ್ರೂ ಕೂಡ ಕೆಲವರು ಜಾತಿ ರಾಜಕಾರಣದಲ್ಲಿ ಇಟ್ಕೊಂಡು ಅವ್ರನ್ನ ಕಂಟಿನ್ಯೂ ಮಾಡಿಸ್ತಕ್ಕಂಥದ್ದಕ್ಕೆ ಮಾಡಿದ್ರು. ಆವಾಗ ಕೋರ್ಟ್ಗೂ ಹೋದ್ರು. ಕೋರ್ಟಲ್ಲಿ ಅವಾಗ ಇನ್ನೂ ಅವ್ರದ್ದು ಟರ್ಮ್ ಮುಗಿದಿಲ್ಲ, ಅಲ್ಲಿ ಗಂಟ ಕಂಟಿನ್ಯೂ ಆಗಬೇಕು ಅಂತಕ್ಕಂಥದ್ದು ಕೂಡ ಮಾಡಿದ್ರು. ಆಗ ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡಬೇಕಾಯ್ತು. ಕೋರ್ಟ್ ಆದೇಶ ಮುಗಿಯ ತನಕ ಅವರು ಇಲ್ಲೇ ಕಂಟಿನ್ಯೂ ಆದರು. ಆವಾಗಲೇ ನನ್ನ ಗಮನಕ್ಕೆ ಬಂದು ಸರ್ಕಾರಕ್ಕೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. 100% ಆಗೋದು. ಬಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ದೆ, ಬಟ್ ಅದು ಫಲಪ್ರದ ಆಗಲಿಲ್ಲ. ಆವಾಗಲೇ ನನ್ನ ಗಮನಕ್ಕೆ ಇದು ಬಂದಾಗಲೇ ಆಗಿನ ಮುಖ್ಯಮಂತ್ರಿಗಳಿಗೆ ಮತ್ತು ಆಗಿನ ಮೂಡಾ ಇವ್ರಿಗೂ ಕೂಡ ಗಮನಕ್ಕೆ ತಗೊಂಡು ಬಂದಿದ್ದೆ. ಅದನ್ನು ಏನೇನು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ, ಏನೇನು ಅಧ್ಯಕ್ಷ ಕಮಿಟಿಗೂ ಗೊತ್ತಿಲ್ಲದೇ ಇದೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು 400 ಸಬ್ಜೆಕ್ಟು ಮೂಡಾದಲ್ಲಿ ಬರ್ತದೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಪ್ರಶಾಂತ್, ರಾಜಕಾರಣದ ಬಗ್ಗೆ ಜನರಿಗೆ ಹಿಂಸೆ ಅನ್ಸೋದು ಇದೇ ವಿಷಯಕ್ಕೆ ಅಂತ ಅನ್ಸುತ್ತೆ. ಒಬ್ಬ ಮಾಜಿ ಸಚಿವರಾಗಿ ಹಿಂಸೆನೂ ಅನ್ಸುತ್ತೆ, ಭ್ರಮನಿರಸನೂ ಅನ್ಸುತ್ತೆ, ಅಸಹ್ಯನೂ ಅನ್ಸುತ್ತೆ, ಎಲ್ಲವೂ ಅನ್ಸುತ್ತೆ. ಪ್ರಶಾಂತ್, 4 ವರ್ಷಗಳಿಂದ ನನಗೆ ಈ ವಿಷಯ ಗೊತ್ತಿತ್ತು. ಹಿ ವಾಸ್ ಅ ಮಿನಿಸ್ಟರ್. 4 ವರ್ಷದಿಂದ ನನಗೆ ವಿಷಯ ಗೊತ್ತಿತ್ತು. ಆದರೆ ಯಾರು ಪವರ್ಫುಲ್ ಮಿನಿಸ್ಟರ್ ಬಾಯಿ ಮುಚ್ಕೊಂಡಿದ್ರು. ಈ ಮಾತು ಹೇಳೋದಕ್ಕೆ ಮನ್ಸಾದ್ರೆ ಹೆಂಗೆ ಬರುತ್ತೆ? ಅಥವಾ ಸಾರಿ ಟು ಯೂಸ್ ದಟ್ ವರ್ಡ್. ಜನರಿಗೆ ಏನು ಉತ್ತರ ಕೊಡ್ತಾರೆ ಇವರು? ನೋಡಿ, 1990-91 ಮುಂಚಿನ ರಾಜಕಾರಣ, ನಂತರದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಬಂದಿದ್ದೇನು? ಒಂದು ಜಾಗತೀಕರಣ ಶುರು ಆದಮೇಲೆ ರಾಜಕಾರಣಿಗಳು ಹೆಚ್ಚೆಚ್ಚು ಶ್ರೀಮಂತರಾಗಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಮುಖ್ಯ ಕಾರಣ ರಿಯಲ್ ಎಸ್ಟೇಟ್ ದಂಧೆ. ಯಾಕಂದರೆ ಜಾಗತೀಕರಣದ ನಂತರ ಮಧ್ಯಮ ವರ್ಗ ಸ್ಟ್ರಾಂಗ್ ಆಯಿತು. ಮಧ್ಯಮ ವರ್ಗ ಸ್ಟ್ರಾಂಗ್ ಆದ ತಕ್ಷಣ ಭೂಮಿಯನ್ನು ಕೊಳ್ಳಿಕ್ಕೆ ತರಾತುರಿ ಶುರುವಾಯಿತು. ಭೂಮಿಯನ್ನು ಕೊಳ್ಳಿಕ್ಕೆ ತರಾತುರಿ ಶುರು ಆದಾಗ ಆ ಭೂಮಿಯ ವ್ಯವಹಾರ ಮಾಡುವವರಿಗೆ ಜಾಸ್ತಿ ಹಣ ಬರಲಿಕ್ಕೆ ಶುರುವಾಯಿತು. ಅದರ ಮೇಲೆ ರಾಜಕಾರಣಿಗಳ ಕಣ್ಣು ಬಿತ್ತು. ನೀವು ನೋಡಿ, ಬೆಂಗಳೂರಿನ ರಾಜಕಾರಣ ಯಾಕೆ ಕಾಸ್ಟ್ಲಿ ಆಯಿತು, ಬೇರೆ ಬೇರೆ ನಗರಗಳ ಇವತ್ತು ರಾಜಕಾರಣ ಯಾಕೆ ತುಟ್ಟಿ ಅಂತಾರಲ್ಲ, ಅದು ಯಾಕಾಗಿದೆ? ಭೂಮಿಯ ಬೆಲೆ ಏರಿಕೆಯಿಂದ. ಹೀಗಾಗಿ ಭೂಗಳ್ಳರು ಮತ್ತು ರಾಜಕಾರಣಿಗಳಿಗೆ ಒಂದು ನೆಕ್ಸಸ್ ಶುರುವಾಯಿತು ಮೊದಲು ಫಸ್ಟ್ ಹಂತದಲ್ಲಿ. ಎರಡನೇ ಹಂತದಲ್ಲಿ ರಾಜಕಾರಣಿಗಳೇ ಭೂಮಿಯ ವ್ಯಾಪಾರ ಶುರು ಮಾಡಿದರು. ಅವರನ್ನೀಗ ಭೂಗಳ್ಳರಂತಿರೋ, ಭೂಮಿಯ ವ್ಯಾಪಾರ ಮಾಡೋರು ಅಂತಿರೋ, ರಿಯಲ್ ಎಸ್ಟೇಟ್ ಕುಳಗಳಂತಿರೋ, ಬಹುತೇಕ ಇವತ್ತಿನ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತ ಕೇಳಿ ನೀವು. ಭೂಮಿ
ಭೂಮಿ ವ್ಯಾಪಾರ ಮಾಡ್ತಾರೆ. ಯಾಕೆ ಭೂಮಿ ವ್ಯಾಪಾರ ಮಾಡ್ತಾರೆ? ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರುವಾಗ ಏನು ಬ್ಲ್ಯಾಕ್ ಮನಿ ಬರುತ್ತೋ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಇರತಕ್ಕಂಥ ಏಕೈಕ ಮಾರ್ಗ ಒಂದು ಗೋಲ್ಡ್ ತೆಗೆದುಕೊಳ್ಬೇಕು. ಇಟ್ ವಾಸ್ ಗೋಲ್ಡ್ ಏನಿದೆ, ಬಿಸ್ಕೆಟ್ ತೆಗೆದುಕೊಂಡು ಇಡ್ತಾ ಇದ್ರು, ನಾಳೆ IT ರೇಡು ಅದು ಇದು 108. ಅದಕ್ಕಿಂತ ಯಾರ್ದೋ ಹೆಸರಲ್ಲೋ ಏನೋ ಮಾಡಿ ಪವರ್ ಆಫ್ ಅಟಾರ್ನಿ ತೆಗೆದುಕೊಂಡು ಭೂಮಿ ವ್ಯಾಪಾರ ಮಾಡೋದು, ಮಾರೋದು, ಲಾಭ ಗಳಿಸೋದು, ಮತ್ತು ರಾಜಕಾರಣಕ್ಕಾಗೋದು, ಮತ್ತು ಅದರಲ್ಲಿ ಗಳಿಸೋದು. ದಿಸ್ ಈಸ್ ಅ ಸೈಕಲ್. ನಿಮಗೆ ಮೂಡಾದಲ್ಲಿ ಏನು ಕಾಣ್ತಾ ಇದೆ, ಬರೀ ಮೂಡಾದಲ್ಲಿ ನೋಡಬೇಡಿ, ಅದನ್ನು ಹೂಡಾದಲ್ಲೂ ನೋಡಿ, ಬೂಡಾದಲ್ಲೂ ನೋಡಿ, ನೀವು BDAದಲ್ಲೂ ನೋಡಿ. ಯಾಕಲ್ಲಿ ಮೆಂಬರ್ಗಳಾಗಲಿಕ್ಕೆ ಇಷ್ಟು ಇದಿರುತ್ತೆ, ಪ್ರಭಾವವನ್ನು ಬಳಸಲಾಗತ್ತೆ? ಯಾಕೆ ಮೂಡಾ ಹೂಡಾ BDAದ ಡೈರೆಕ್ಟರ್ ಆಗಲಿಕ್ಕೆ ಕೋಟಿಗಟ್ಟಲೆ ಹಣ ಕೊಟ್ಟು ಅಧಿಕಾರಿಗಳು ಬರ್ತಾರೆ? ಅದಕ್ಕೆ ಮುಖ್ಯ ಕಾರಣನೇ ಇದು. ಈಗ ಮೂಡಾದಲ್ಲಿ ಏನು ನಡೀತಾ ಇದೆ, ST ಸೋಮಶೇಖರ್ ನನಗೆ ಆಶ್ಚರ್ಯ ಅನಿಸುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಪ್ರಭಾವಿಯಾಗಿದ್ದರು, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ಮಾತು ಕೇಳ್ತಾ ಇದ್ದರು. ಆದರೂ ನೀವು ನನ್ನ ಗಮನಕ್ಕೆ ಬಂತು, ನಾನು ಸರ್ಕಾರದ ಗಮನಕ್ಕೆ ತಂದೆ. ಪತ್ರ ಬರೆದ್ರಾ? ಸರಿಯಪ್ಪ, ಸರ್ಕಾರಕ್ಕೆ ಕೇಳಲಿಲ್ಲಲ್ಲ, ಪತ್ರ ಬರಿಬೇಕಿತ್ತೊಂದು ಆನ್ ರೆಕಾರ್ಡ್. ಇವತ್ತು ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಇಲ್ಲ, ಇವ್ರನ್ನ ಬದಲಾಯಿಸಲೇಬೇಕು, ಹಗರಣ ನಡೀತಾ ಇದೆ ಅಂತಕ್ಕಂಥದ್ದು. ನೀವು ಯಾಕೆ ಅವ್ರಿಗೆ ಯೂಸ್ವಲ್ ಕೋರ್ಸಲ್ಲಿ ವರ್ಗಾವಣೆ ಮಾಡಲಿಕ್ಕೆ ಹೋಗ್ತೀರಿ? ಒಂದು ವೇಳೆ ನಿಮಗೆ ಹಗರಣದ ವಾಸನೆ ಬಡದಿದ್ದರೆ ತನಿಖೆಗೆ ಆದೇಶ ಮಾಡಬೇಕಿತ್ತು. ಇದು ಅಂದರೆ ಇದು ಕರೆಕ್ಟ್ ಇದೆ. ಇದು ಎಲ್ಲ ಪಕ್ಷಗಳು ಎಲ್ಲರೂ ಇದರಲ್ಲಿ ಭಾಗಿಯಾಗಿರ್ತಾರೆ. ಹಮಾಮೆ ಈಗ ನೋಡಿ ನಿಮಗೆ ಅಂದರೆ ಹೆಂಗೆ ನಡೆಯುತ್ತೆ ಮೀಟಿಂಗ್ ಅಂತ ನನಗೆ ಗೊತ್ತಿದೆ. ಡೆವಲಪ್ಮೆಂಟ್ ಅಥಾರಿಟಿಗಳ ಮೀಟಿಂಗ್ ಹೆಂಗೆ ನಡೀತವೆ? ಒಂದು ಮೀಟಿಂಗ್ ಅಂದರೆ ಇಷ್ಟು ಹಣ ಭಾವನಾ, ಅದರಲ್ಲಿ MLAಗಳು ಇರ್ತಾರೆ, ಅದರಲ್ಲಿ ಅಲ್ಲಿನ MLCಗಳು ಇರ್ತಾರೆ. ಈ ಡೆವಲಪ್ಮೆಂಟ್ ಅಥಾರಿಟಿ, ಇಡೀ ರಾಜ್ಯದ ಡೆವಲಪ್ಮೆಂಟ್ ಅಥಾರಿಟಿಗಳ ಸಭೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಿಡಿದು ಅಲ್ಲಿನ MLA MLCಗಳು, ಹೂಡಾಗೆ ನಾಮಿನೇಟೆಡ್ ಮೆಂಬರ್ಸು, ಕಾರ್ಪೊರೇಷನ್ನಿಂದ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಒಂದು ಮೀಟಿಂಗ್ ನಡೆದರೆ ಸರ್ಟನ್ ಅಮೌಂಟ್ ಆಫ್ ಮನಿ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಅದು ಎಷ್ಟು ಚೆನ್ನಾಗಿ ನಡೀತಾ ಅಂದರೆ ಎಲ್ಲ ಪಕ್ಷದವರು ಸರಿಸಮನಾಗಿ ಆ ಹಣವನ್ನು ಹಂಚ್ಕೊಳ್ತಾರೆ. ಅದು ಹೇಗೆ ಅದರಲ್ಲಿ ಹೊರಗೆ ಹೆಂಗೆ ಬರುತ್ತದೆ ಹಗರಣ? ಅವಾಗ ಯಾರಿಗೆ ಜಾಗ ಕೊಟ್ಟರು, ಹೆಂಗೆ ಕೊಟ್ಟರು, ತನಿಖೆ ನಡಿಬೇಕಲ್ಲ ಇದ್ರ ಬಗ್ಗೆ. ಈಗ ಮೂಡಾದಲ್ಲಿ ಸ್ವಯಂ ಮುಖ್ಯಮಂತ್ರಿಗಳ ಮೇಲೆ, ಮುಖ್ಯಮಂತ್ರಿಗಳ ಪರವಾಗಿ ಮೊನ್ನೆ ಲಕ್ಷ್ಮಣ್ ಬಂದಿದ್ದರು. ಅವ್ರು ಏನು ಹೇಳ್ತಾರೆ, ನಾವು ಅರ್ಜಿ ಕೊಟ್ವಿ, ಈಗ ಮೂಡಾ ಆಯುಕ್ತರು ಯಾಕೆ ಭೂಮಿ ಕೊಟ್ಟರು ನೀವು ಅವ್ರಿಗೆ ಹೋಗಿ ಕೇಳಿ ಅಂತ. ನಿಮ್ಮ ಪ್ರಭಾವ ಇಲ್ಲದೆ ಮೂಡಾ ಆಯುಕ್ತರು ನಿಮಗೆ ಅಲ್ಲೇ ಭೂಮಿ ಕೊಡ್ತಾರೆ? ಇಲ್ಲ, ನಮಗೆ ಅಕ್ವೈರ್ ಆಗಿದ್ದೇ ಗೊತ್ತಿರಲಿಲ್ಲ. 10 ವರ್ಷ 12 ವರ್ಷ ಆದರೂ ನಿಮ್ಗೆ ಅಕ್ವೈರ್ ಆಗಿದ್ದು ಗೊತ್ತಿರಲ್ವಾ? ನೋಡಿ, ಇದು ಬರೀ ನಾನೊಂದು ಒಂದು ಪಾರ್ಟಿ ಇನ್ನೊಂದು ಪಾರ್ಟಿ ಅಂತಲ್ಲ, ಎಲ್ಲರೂ ಇದ್ದಾಗ ಇದೇ ನಡೆಯುತ್ತೆ. ಒಂದು ರೀತಿ ಇವ್ರದ್ದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಒಂದು ರೀತಿ ಹಂಚ್ಕೊಂಡು ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ಸ್ಗಳಾಗ್ಬಿಟ್ಟಿದ್ದಾರೆ. ಇವತ್ತಿಗೂ ಬಾಡಿಗೆ ಕಟ್ಟೋದಕ್ಕೆ 2,000 3,000 ಬಾಡಿಗೆ ಕಟ್ಟೋದಕ್ಕೆ ಒದ್ದಾಡೋ ಎಷ್ಟೋ ಜನ ಇದ್ದಾರೆ. ಸ್ವಂತ ಮನೆಗಳು, ಅದು ಕನಸೇ ಬಿಡಿ, ಸ್ವಂತ ಮನೆ, ಅದರಲ್ಲೊಂದು 4 ಜನ ಮಕ್ಕಳು, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಎಜುಕೇಷನ್ ನೋಡ್ಕೊಳ್ಳೋಕ್ಕಾಗಲ್ಲ. ಹಿಂಗೆ ನಾನು ಲಾಸ್ಟ್ ಟೈಮ್ ವಿಧಾನಸಭಾ ಎಲೆಕ್ಷನ್ಗೆ ಹೋದಾಗ ಬಹಳಷ್ಟು ಜನ ಈ ಸಮಸ್ಯೆನ ಹೇಳ್ಕೊಂಡಿದ್ರು, ಮೇಡಮ್ ಇರೋಕ್ಕೊಂದು ಮನೆ ಇಲ್ಲ ಅಂತ. ಸರ್ಕಾರದಿಂದ ಹಂಗಿದ್ದೊಂದು ಯೋಜನೆಗಳನ್ನು ನಾವು ಜಾರಿಗೆ ತರಬೇಕು ಅಂದರೆ ಇನ್ನೂ ಇವತ್ತಿಗೂ ಎಷ್ಟೋ ಜನರಿಗೆ ಈ ಅಪಾರ್ಟ್ಮೆಂಟ್ಸಲ್ಲಿ ಫ್ಲ್ಯಾಟ್ಸ್ ಕೊಟ್ಟಿದ್ದಾರಲ್ಲ, ಗೌರ್ಮೆಂಟ್ ಅಪಾರ್ಟ್ಮೆಂಟ್ಸಲ್ಲಿ, ಅವ್ರಿಗೆ ಪತ್ರ ಇಲ್ಲ ಪ್ರಶಾಂತ್, ಸ್ವಂತದ್ದೊಂದು ಪತ್ರ ಇಲ್ಲ. ಓಡಾಡಿದ್ರೆ ರಾಜಕಾರಣಿಗಳು ಬೈದು ಕಳಿಸ್ತಾರೆ. ಆ ಕೆಲಸಕ್ಕೆ ಇವ್ರ ಹತ್ರ ಪುರ್ಸೊತ್ತಿರಲ್ಲ. ಹಿಂಗೆ ಹಂಚ್ಕೊಂಡು ತಿನ್ನೋದ್ರಲ್ಲಿ ಎಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ಅಂದರೆ ಅಲ್ಲ, ಎಲ್ರಿಗೂ ಅದರಲ್ಲಿ ಪಾಲಿರುತ್ತೆ. ಅಂಡ್ ನನಗೆ ST ಸೋಮಶೇಖರ್ ಹಿಂಗಿದ್ದೊಂದು ಹೇಳಿಕೆ ಕೊಡೋದಕ್ಕಾದ್ರೂ ಹೆಂಗೆ ಸಾಧ್ಯ ಆಯ್ತು? ಮುಖ ತೋರ್ಸಕ್ಕಾಗತ್ತೆ ಇವ್ರ ಜನರಿಗೆ? ಕೊಡ್ತಾರೆ. ಈಗ ಇವತ್ತು BJPಯಿಂದ ಗೆದ್ದು ಬಂದಿದ್ದಾರೆ, ಕಾಂಗ್ರೆಸ್ ಬಾಗಲ್ ತಟ್ತಾ ಇದ್ದಾರೆ. ಬಾಗಲಲ್ಲ, ಅವ್ರ ಮನೇಲೆ ಕೂತಿದ್ದಾರೆ, ಕಾಂಗ್ರೆಸ್ ಮನೆಗೆ ಹೋಗಿದ್ದಾರೆ. ಶೇಮ್ಲೆಸ್ ಅನ್ಸುತ್ತೆ ನನಗೆ. ಯಾಕಂದರೆ ನನಗನ್ಸುತ್ತೆ ST ಸೋಮಶೇಖರ್ ಒಂದು ವೇಳೆ ಆಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಅವ್ರು ಪತ್ರ ಬರೀಬೇಕಿತ್ತು, ಇಲ್ಲಪ್ಪ ಮೂಡಾದಲ್ಲಿ ಹೀಗೆಲ್ಲ ನಡೀತಾ ಇದೆ ಅಂತ ಅನ್ನೋದನ್ನು. ಅಲ್ಲ, ನಿಮಗೆ ಅಷ್ಟು ಸಂಕಟ ಆಗಿದ್ದಿದ್ರೆ ಆಚೆ ಬರಬೇಕಿತ್ತು ಮಾಧ್ಯಮದ ಮುಂದೆ. ಅಲ್ಲ, ಅದು ಏನಾಗುತ್ತೆ ಅಂತಂದರೆ ನಾನು ಹೇಳಿದಲ್ಲ, 3 ಪಕ್ಷಗಳು ಇದರಲ್ಲಿ ಭಾಗಿಯಾಗಿರ್ತವೆ. ಯಾವುದಾದ್ರು ಚಿಕ್ಕ ಪುಟ್ಟ ಪಕ್ಷ ಇದ್ದರೆ ಅದು ಕೂಡ ಅದರಲ್ಲಿ ಭಾಗಿಯಾಗುತ್ತೆ. ಈ ರಿಯಲ್ ಎಸ್ಟೇಟ್ ಇದಕ್ಕೆ ದಂಧೆ ಅಂತ ಕರೀತಾರೆ. ಇದು ಯಾವ ಪ್ರಮಾಣದಲ್ಲಿದೆ ಅಂತಂದರೆ, ನೀವು ಒಂದು ಸಲ ಮೂಡಾ ಪ್ರೆಸಿಡೆಂಟ್ ಆಗಿರ್ತಾರಲ್ಲ,
ಅವರು ಎಷ್ಟು ಹಣ ಮಾಡ್ತಾರೆ ಅಂತ ಕೇಳಿ ನೋಡಿ ಸಣ್ಣ ಸಣ್ಣ ಊರುಗಳಲ್ಲಿ, ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಏನೇನು ನಡೆಯುತ್ತೆ ಅಂತ. ಅನಧಿಕೃತ ಲೇಔಟ್ಗಳು ಅಂಥೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅವಾಗ ಅನಧಿಕೃತ ಲೇಔಟ್ಗಳವರೆಲ್ಲ ಬಂದು ನಿಮಗೆ ಹಣ ಕೊಡಬೇಕು. ಥೈಲಿಗಟ್ಟಲೆ ಹಣ ಕೊಡ್ತಾರೆ. ಅದಕ್ಕೆ ಅನೇಕರು ಶಾಸಕರು ಯಾಕಾಗೋದ್ರಿ, ಪಾರ್ಟಿ ಒಂದು ಸ್ವಲ್ಪ ಹಿಡ್ಕೊಂಡ್ಬಿಟ್ರೆ, ನಾವು ಡೆವಲಪ್ಮೆಂಟ್ ಅಥಾರಿಟಿಯ ಒಂದು ಚೇರ್ಮನ್ ಒಂದು ಸಲ ಆಗಿಬಿಟ್ರೆ ಜೀವನ ಉದ್ಧಾರ ಆದಂಗೆ ಲೆಕ್ಕ. ಎಲ್ಲರಿಗೂ ಹಣ ಕೊಡ್ತಾರೆ. ಅದೊಂದು ವಿಚಿತ್ರ ಪದ್ಧತಿ ಇದೆ ಅದರಲ್ಲಿ. ಒಂದು ಮೀಟಿಂಗ್ ಆದರೆ ಎಲ್ಲರಿಗೂ ಸಮವಾಗಿ ಹಣ ಹಂಚಿಕೆ ಆಗುತ್ತೆ. ನೀವು ಇದರ ಬಗ್ಗೆ ತನಿಖೆಯನ್ನು ಮಾಡದೇ ಹೋದರೆ, ಇದನ್ನು ತಡೆಯದೇ ಹೋದರೆ, ನೀವು ಸುಮ್ಮನೆ ಭ್ರಷ್ಟಾಚಾರದ ಬಗ್ಗೆ ಭಾಷಣಗಳನ್ನು ಬಿಗಿತಾ ಇರ್ಬೋದು. ನಾವು ಚರ್ಚೆ ಮಾಡ್ಬೋದು, ಅದು ಅರಣ್ಯ ರೋಧನ ಆಗುತ್ತೆ ಅಷ್ಟೇ. ನೋಡಿ, ಇವತ್ತು ಎಸ್ ಟಿ ಸೋಮಶೇಖರ್ ಹೇಳ್ತಾ ಇರೋದೇನು, ನನಗೆ ಆ ಗಮನಕ್ಕೆ ಬಂತು, ನಾನು ಹೇಳಿದೆ ಸರ್ಕಾರಕ್ಕೆ ಪತ್ರ ಬರಿಬೋದಿತ್ತಲ್ಲ. 4 ವರ್ಷ ಅಧಿಕಾರ ಚೆನ್ನಾಗಿ ಅನುಭವಿಸಿ ಈಗ ಹೇಳ್ತಾ ಇರೋದು ಅಂದರೆ, ನಾನು ಆಲ್ರೆಡಿ ಹೇಳಿದ್ದೆ ಏನು ಮಾಡಕ್ಕೆ ಹೋಗ್ತಾರೋ. ಆ್ಯಂಡ್ ನನಗೆ ಇನ್ನೂ ಒಂದು ಆಶ್ಚರ್ಯ ಅನಿಸಿದ್ದು ಅಂದರೆ, ಈಗ CM ಪತ್ನಿಯವರ ಹೆಸರು ಈ ಪ್ರಕರಣದಲ್ಲಿ ಬಂದ ನಂತರ ಸರ್ಕಾರದ ಮಟ್ಟದಲ್ಲಿ ಒಂದು ಏನು ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ, ಉಳಿದ ಪಕ್ಷದ ನಾಯಕರಿಗೆ ಎಲ್ಲೆಲ್ಲಿ ಸೀಟ್ ಹಂಚಿಕೆ ಆಗಿದೆ ಅದನ್ನು ತಗೊಂಬನ್ನಿ ಅಂತ. ತನ್ನಿ, ನಾನು ಕೇಳಿದರೆ ಎಲ್ಲವನ್ನ ಹೊರಗೆ ತನ್ನಿ ಒಂದ್ಸಲ. ಭ್ರಷ್ಟಾಚಾರ ನಡೆದಿರೋದು ಓವರಾಲ್ ಆಗಿ ತನಿಖೆ ನಡೆಯೋದು ಬೇರೆ. ನೀನು ನಂದು ಹೇಳದ್ಯಾ, ನಾನು ನಿಂದು ಹೇಳಿದ್ದೀನಿ, ರೈಟ್? ಒಂದೊಂದು ಚಿಕ್ಕ ಈ ವ್ಯವಸ್ಥೆ ಬದಲಾಗೋದು ಹೆಂಗೆ ಅನ್ನೋದು ಅರ್ಥ ಆಗಲ್ಲ. ಒಂದೊಂದು ಚಿಕ್ಕ ಬ್ರೇಕ್ ತಗೊಂಡ ವೀಕ್ಷಕರೇ. ಬ್ರೇಕ್ನ ನಂತರ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಒಂದು ಚಿಕ್ಕ ಬ್ರೇಕ್. ವ್ಯವಸ್ಥೆ ಬದಲಾಗತ್ತೋ ಇಲ್ವೋ, ನಾವು ಬದಲಾಗಬೇಕು. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.